श्रुतिस्पति श्रीमच्छंकर भगवत पूज्यपाद गुरुभ्यो नमः वृहन्देरं दक्षिणानन्दं गिरिवर्यं महामतिं वेद वेदान्तदारण्यं सद्गुरुं प्रणतोऽस्म्यहं सम्प्रदायज्ञं प्रियमीन्द्रं तदाश्रयं सद्गुरुं दक्षिणानन्दं राजानं समाश्रये श्री श्री सच्चिदानंद सरस्वती महागुरुभ्यो नमः श्री भगवो लोमहिंकारः त्वक्प्रस्रावः प्रस्तावः नागुंसमुद्गीतः अस्थिप्रतिहारः मज्जानिधनम् एतद्यज्ञायज्ञमङ्गेषु प्रोतम् ಯಜ್ಞ ಅಂತ ಸಾಮ ಯಜ್ಞ ನಮ್ಮೆಲ್ಲೂ ಬರುತ್ತೆ ಯಜ್ಞ ಪರಾಮರ್ಶೆ ಅಲ್ಲ ಯಜ್ಞ ಸ್ತೋತ್ರ ಅನ್ನೋದು ಸ್ತೋತ್ರ ಉದ್ಘಾಟನೆ ಮಾಡೋದೆ ಯಜ್ಞ ಎಂಬ ಸಾಮದಲ್ಲಿ ಸಾಮವು ಅಂಗದಲ್ಲಿ ಪ್ರೋತವಾಗಿದೆ ನಮ್ಮ ಅಂಗಗಳಲ್ಲಿ ಹೇಗೆ ಅಂದ್ರೆ ಹಿಂಕಾರ ಇದೆ ಮೈ ಮೇಲೆ ಕೂದಿದಿಲ್ಲ ಇದನ್ನ ಹಿಂಕಾರ ಅಂತ ಮಾಡ್ಬೇಕು ಆಮೇಲೆ ತೊಕ್ಕಿದ ಚರ್ಮ ತಮ್ಮವನ್ನು ಪ್ರಸ್ತಾವ ಮಾಡ್ಬೇಕು ಮಾಂಸ ಇದೆಯಲ್ಲ ಒಳಗೆ ಅದನ್ನು ಉದ್ಗೀತ ಮಾಡ್ಬೇಕಂತೆ ಮೂಳೆ ಇದೆಯಲ್ಲ ಅದನ್ನ ಪ್ರತಿಹಾರ ಮಾಡ್ಬೇಕು ಕೊಬ್ಬಿದೆಯಲ್ಲ ಅದನ್ನು ನಿಧನ ಅಂತ ಈ ರೀತಿ ಯಜ್ಞ ಎಂಬಂತಹ ಸಾಮದಲ್ಲಿ ಸಾಮು ಅಂಗಗಳಲ್ಲಿ ಪ್ರೋತವಾಗಿದೆ ಇಂದ ಭಾವನೆ ಮಾಡ್ತಾ ಇದ್ರೆ ಏನಾಗುತ್ತೆ ಹೇಳ್ತಾರೆ ಸೋಮಹಿಂಕಾರ ದೇಹಾವಯವಾನಾಂ ಪ್ರಾಥಮ್ಯ ದೇಹಾವಯವಗಳು ಮೊದಲು ಕೂದಲು ಆಮೇಲೆ ಚರ್ಮ ಮೇಲೆ ಕಾಣೋದು ಆದ್ರಿಂದ ಹಿಂಕಾರ ಮೊದಲಾಗಿದೆ ಕೂದಲು ಮೊದಲಿದಾಗಿದೆ ಆದ್ರಿಂದ ಕೂದಲನ್ನ ದೇಹದ ಕೂದಲನ್ನ ಹಿಂಕಾರ ಅಂತ ಭಾವನೆ ಮಾಡ್ಬೇಕಂತೆ ಆಮೇಲೆ ತ್ವಕ್ ಪ್ರಸ್ತಾವ ಕೂದಾದ್ಮೇಲೆ ಚರ್ಮ ಬರುತ್ತೆ ಅದು ಹಿಂಕಾರ ಆದ್ಮೇಲೆ ಪ್ರಸ್ತಾವ ಬರುತ್ತೆ ಆದ್ರಿಂದ ಪ್ರಸ್ತಾವದಲ್ಲಿ ತ್ವಕ್ ದೃಷ್ಟಿ ಪ್ರಸ್ತಾವ ಇದೆಯಲ್ಲ ಮತ್ತೆ ತ್ವಕ್ ದೃಷ್ಟಿ ಮಾಂಸ ಉದ್ಗೀತ ಶ್ರೇಷ್ಠ ಮಾಂಸ ಉದ್ಗೀತ ಅಂತ ಭಾವನೆ ಮಾಡ್ಬೇಕಂತೆ ಯಾಕೆಂದ್ರೆ ಅದು ಶ್ರೇಷ್ಠ ಮಾಂಸ ಉದ್ಗೀತವು ಶ್ರೇಷ್ಠ ಮಾಂಸ ದೇವದಲ್ಲಿ ಪೂರ್ವಕಾಲ ಇಲ್ಲ ಕಾಲ ಕಥೆ ಮುಗಿತು ಅಸ್ಥಿ ಪ್ರತಿಹಾರ ಪ್ರತಿಹತತ್ವ ಮೂಳೆಯನ್ನು ಪ್ರತಿಹಾರ ಅಂತ ಭಾವನೆ ಮಾಡ್ಬೇಕಂತೆ ಪ್ರತಿಹಾರದ ಮೂಳೆ ದೃಷ್ಟಿ ಅಂದ್ರೆ ಪ್ರತಿಹಾರ ಎಲ್ಲ ಮೂಳೆಯು ಇಲ್ಲೊಂದು ಎಲ್ಲಾ ಕಡೆಗೂ ಹಾಡ್ಕೊಂಡಿದೆ ಪ್ರತಿಹಾರ ಅಂದ್ರೆ ಹಾಡ್ಕೊಂಡಿದೆ ಅದನ್ನ ಪ್ರತಿಹಾರದಲ್ಲಿ ಮೂಳೆ ದೃಷ್ಟಿ ಮಾಡಿ ಮಜ್ಜಾ ನಿಧನ ಮಜ್ಜಾ ನಾಮ ಕೊಬ್ಬನ್ನ ನಿಧನ ಭಾಗದಲ್ಲಿ ಮಜ್ಜಾ ದೃಷ್ಟಿ ಮಾಡಬೇಕು ಇದು ಯಜ್ಞದಲ್ಲಿ ಪ್ರಸ್ತುತವಾಗಿದ್ದು ಮಜ್ಜಾ ಆಂಚಾಸ ಕೊಬ್ಬು ಕೊನೆಯದು ನಿಧನವೂ ಕೊನೆಯದು ಅದು ಮಾಡ್ಬೇಕು ಏತದ್ ಯಜ್ಞ ಸಾಮ ನಾಮ ಸಾಮ ದೇಹಾವಯವೇಹಿ ಪ್ರೋಸಂ ಈಗ ಯಜ್ಞ ಅನ್ನುವಂತಹ ಒಂದು ಸಾಮವು ದೇಹದ ಅವಯವಗಳಲ್ಲಿ ಹಾಸು ಹೊಕ್ಕಾಗಿದೆ ಓತಪ್ರೋತವಾಗಿದೆ ಒಂದಾಗಿದೆ ಹಯ ಏವಮೇತದ್ ಯಜ್ಞ ಅಂಗೇಶು ಪ್ರೋತಂ ವೇದ ಅಂಗೀ ಭವತಿ ನಾಂಗೇನ ವಿಹೂರ್ಛತಿ ಸರ್ವಮಾಯುರೇತಿ ಜೋಗ್ ಜೀವತಿ ಮಹಾನ್ ಹೃದಯ ಪ್ರತಿಭವತಿ ಮಹಾನ್ ಕೀರ್ತ್ಯ ಸಂವತ್ಸರಂ ಅಜ್ಞೋನಾಷ್ಟ್ರೀಯ ತದ್ವ್ರತಂ ಅಜ್ಞೋನಾಷ್ಟ್ರೀಯಾದಿವ ಮಜ್ಜೋನಾಷ್ಟ್ರೀಯಾದಿವಾ
ಧೀಮತಿ ಮಹಾನ್ ಪ್ರಜಯಾಭವತಿ ಮಹಾನ್ ಕೀರ್ತ್ಯ ಸಂವತ್ಸರಂ ಮಜ್ಜೋ ನಾಶ್ರೀಯಾತ್ ದಿವಾ ಸಹ ಯಹ ಏವಂ ಏತತ್ ಯಜ್ಞಾಯಜ್ಞಂ ಅಂಗೇಷು ಪ್ರೋತಂ ವೇದ ಅಂಗೀ ಭವತಿ ಯಾಕಷ್ಟು ಬಿಡಿ ಅಂಗೇನ ವಿಭೂಷತಿ ನಮ್ಮನ್ನ ಹಿಂಗೆ ಹೋಗುತ್ತೆ ಕೊಬ್ಬರಿನ ಹೋಗುತ್ತೆ ಏತಿ ಯೋಗ್ ಜೀವತಿ ಮಹಾನ್ ಪ್ರಜಯಾ ಬಹುಭಿಃ ಭವತಿ ಮಹಾನ್ ಕೀರ್ತ್ಯ ಸಂವತ್ಸರಂ ಮಜ್ಞಃ ನ ಅಶ್ನೀಯಾತ್ ತತ್ ವ್ರತಂ ಮಜ್ಞಃ ನ ಅಶ್ನೀಯಾತ್ ಇತಿ ವಾ ಮಜ್ಜ ಹೋಗ್ತೆ ಯಾಕೆ ಯಾಕೆ ಹೌದು ನೋಡ ಇರ್ಲಿ ಅದ್ಯಾಕೆ ಮಜ್ಜಾನು ಮಜ್ಜ ಹಾ ಮಜ್ಜಾನೇನೋ ಕೊಬ್ಬು ದೇಹದಲ್ಲಿ ಕೊಬ್ಬಿದೆಯಲ್ಲ ಆ ಕೊಬ್ಬಿಗೆ ಮಜ್ಜ ಅಂತಾರೆ. ಯಾವನಾದರೂ ಈ ಯಜ್ಞಾಯಜ್ಞಂ ಅಂಗದಲ್ಲಿ ಪ್ರೋತವಾಗಿದೆ ಹಾಸುವಕ್ಕೆ ಆಗಿದೆ ಎಂಬುದನ್ನು ತಿಳಿಯುತ್ತಾನೋ ಹಾಗೆ ಅಂಗಗಳು ಯಜ್ಞಾಯಜ್ಞ ಪ್ರೋತವಾಗಿದೆ ತಿಳ್ಕೊಂಡ್ರೆ ಅವನು ಅಂಗೀಭವತಿ ಅಂಗವುಳ್ಳವರಾಗ್ತಾರೆ. ಎಲ್ಲಾ ಅಂಗವು ಕರೆಕ್ಟ್ ಆಗಿರುತ್ತೆ ಅವರಿಗೆ. ಯಾವ ಅಂಗವು ಆಕ್ಸಿಡೆಂಟ್ ಆಗಿ ಮುರ್ಕೊಂಡ ಕಣ್ಣೆ ಹಾಳಾದ್ರು ಕೆಪ್ಪ ಹಂಗಾಗೋದೇ ಇಲ್ಲ. ಅಂಗೇನ ವಿಹೂರ್ಛತಿ ಯಾವ ಅಂಗದಿಂದಲೂ ಬಿಟ್ಕೊಳ್ಳೋದಿಲ್ಲ ಅವನು. ಎಲ್ಲಾ ಅಂಗ ಕೂಡ್ಕೊಳ್ತಾನೆ, ಎಲ್ಲ ಆಯುಷ್ಯನ್ನು ಪಡ್ಕೊಳ್ತಾನೆ, ಜೀವತಿ ಉಜ್ವಲವಾಗಿ ಬದುಕ್ತಾನೆ, ಮಹಾನ್ ಪ್ರಜಾಪಶುಗಳಿಂದ ದೊಡ್ಡವನಾಗ್ತಾನೆ, ಕೀರ್ತಿಯಿಂದ ದೊಡ್ಡವನಾಗ್ತಾನೆ. ಆದ್ರೆ ಒಂದು ವರ್ಷದ ಕಾಲ ಮಾಂಸವನ್ನು ತಿನ್ಬಾರ್ದು ಅಂತ ಅವನಿಗೊಂದು ವ್ರತ. ಅಥವಾ ಮಜ್ಜೂನ ಯಾವಾಗೂ ತಿನ್ಬಾರ್ದು ಅಂತ ನೀವು ತಿಂತೀರಾ? ಸಮಗ್ರಾಂಗೋ ಹೋದಿ ಸಮಗ್ರವಾದ ಅಂಗಗಳಾಗ್ತದೆ ನೋಡ್ರೋಣ. ಅಂಗೋ ಹೋದಿ ಸಹ ಸಮಗ್ರ ಅವಯವಳ್ಳವರಾಗ್ತಾನೆ. ಎಲ್ಲಾ ಕೈ ಕಾಲೆಲ್ಲ ಚೆನ್ನಾಗಿ ಗಟ್ಬಿಟ್ಟಾಗಿರುತ್ತಂತೆ ಅವನಿಗೆ. ನಾಂಗೇನ ಹಸ್ತಪಾದಾಜಿನ ವಿಹೂರ್ಛತಿ ನ ಕುಟಿಲೀ ಭವತಿ ಪೊಂಗು ಕುಣಿವ ಇತ್ಯರ್ಥ. ಕುಟಿಲೀ ಭವತಿ ಅಂಗದಿಂದ ಅಂದ್ರೆ ಹಸ್ತಪಾದ. ಹಸ್ತ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು. ಇವುಗಳಿಂದ ಅಂದ್ರೆ ಇನ್ಯಾವುದೋ ಆಕ್ಸಿಡೆಂಟ್ ಆದ್ರೂ ಕಿವಿ ಹರ್ಕೊಂಡು ಹೋಗ್ಬಿಡ್ತು, ಮೂಗು ಹರ್ಕೊಂಡು ಹೋಗ್ಬಿಡ್ತು, ಕಾಲ ಮುಗ್ಳು ಹಂಗೆಲ್ಲ ಆಗೋದಿಲ್ಲ. ನಾವು ವಿಹೂರ್ಛಿದ್ರೆ ಕುಟಿಲೆಲ್ಲ ವಕ್ರವಾಗೋದಿಲ್ಲ. ಅಂಗ ಹೋಗ್ಬಿಟ್ಟು ವಕ್ರವಾಗ್ಬಿಡ್ತಾರೆ. ಅಂದ್ರೆ ಪೊಂಗು ಕಾಲು ಹೋಗ್ಬಿಟ್ಟು ಕುಂಟ ಆಗೋದು, ಕೈ ಹೋಗ್ಬಿಟ್ಟು ಕುಣಿ, ಕೈ ಹಿಡಿಯದೆ ಕುಣಿ ಸೇರಿಸೋನ್ಗೆ, ಕಾಲು ಹಿಡಿಯದೆ ಪೊಂಗು, ಕಣ್ಣು ಹಿಡಿಯದೆ ಅಂಧ, ಕಿವಿ ಹಿಡಿಯದೆ ಕೆಪ್ಪ ಬಜಿರ ಮೂಕ, ಒಂದೊಂದಕ್ಕೂ ಬೇರೆ ಬೇರೆ ಆಯ್ತಾ. ಇಲ್ಲಿ ಪೊಂಗೂ ಆಗಲ್ಲ, ಕುಣಿಯೂ ಆಗಲ್ಲ. ಕುಣಿಯಿಂದ ಕೈ ಮುರ್ಕೊಂಡವನು, ಪೊಂಗು ಕಾಲು ಮುರ್ಕೊಂಡು. ಸಂವತ್ಸರ ಮಾತ್ರ ಮಜ್ಜೋ ಮಾಂಸಾನು ನಾಷ್ಟ್ರೀಯ ನಭಕ್ಷಯೇ. ಈ ಉಪಾಸಕನು ಒಂದು ಸಂವತ್ಸರವಾದರೂ ಮಾಂಸವನ್ನು ತಿನ್ನಬಾರ್ದು. ಒಂದು ಸಂವತ್ಸರ ಕಾಲ ಈ ವ್ರತವನ್ನು ಮಾಡ್ತಾ ಇರೋನು ಯಾವ ಮಾಂಸವನ್ನು ಬರೀ ಇದನ್ನ ಇರ್ಬೇಕು, ಶಾಕಾಹಾರಿ. ಶಾಕಾಹಾರಿ ಅಂತ ಏನಂತೀರ? ವೆಜಿಟಬಲ್, ನಾನ್ ವೆಜಿಟಬಲ್ ಬರಬಾರ್ದು. ನಾನ್ ವೆಜ್ ತಿನ್ಬಾರ್ದು, ವೆಜ್ಜಲ್ಲೇ ಇರ್ಬೇಕು ಸಂವತ್ಸರ ಕಾಲ. ಮಜ್ಜೋ ನಾಷ್ಟ್ರೀಯ ಸರ್ವದೇವ ನಾಷ್ಟ್ರೀಯ ಇತಿ ವಾ. ಇನ್ನೊಂದು ಪಕ್ಷ ಬಹುವಚನಂ ಮತ್ಸ್ಯೋಪಲಕ್ಷಣಾರ್ಥಂ. ಮಜ್ಜ ಮಾಂಸಾನಿ ನಾಷ್ಟ್ರೀಯ ಬಹುವಚನ ಇದೆಯಲ್ಲ, ಮಾಂಸಾನಿ ಬಹುವಚನ ಹೇಳಿದ್ರಿಂದ ಮತ್ಸ್ಯ ಮೀನು ಇತ್ಯಾದಿಗಳನ್ನು ತಿನ್ನಬಾರ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಮಜ್ಜೋ ನಾಷ್ಟ್ರೀಯ ಸರ್ವದೇವ ನಾಷ್ಟ್ರೀಯ ಇತಿವ. ಮಾಂಸವನ್ನೇ ತಿನ್ನಬಾರ್ದು, ಯಾವಾಗೂ ತಿನ್ಬಾರ್ದು. ಮೊದಲು ಒಂದು ಸಂವತ್ಸರ ಅಂದ್ವಿ, ಈಗ ಟಿಲ್ಟೆಕ್ ಅದನ್ನು ವ್ರತ, ಅದು ನಿಯಮ. ಒಂದು ಪ್ರಾಣಿ ಹಿಂಸೆ ಮಾಡೋದಿಲ್ಲ, ಯಾವುದನ್ನು ಮೀನನ್ನು ಸಾಯಿಸೋದಿಲ್ಲ, ಆಡು ಕುರಿ ಸಾಯಿಸೋಲ್ಲ. ನಾವು ತಿಂತೀವಿ, ಸಾಯಿಸ್ಬೇಕು. ಅವರು ತಿನ್ನೋರೇ ಇಲ್ಲ ಅಂದ್ರೆ ಸಾಯಿಸೋಲ್ಲ. ನಾವು ಯಾಕೆ ಸಾಯಿಸ್ಬೇಕು? ನಮ್ಮ ಜೀವ ಹೇಗೋ ಅದಕ್ಕೂ ಜೀವ ಇದೆ, ಅದು ಯಾಕೆ ಸಾಯಿಸ್ಬೇಕು? ತರಕಾರಿ, ಹಣ್ಣು ಅಥವಾ ಧಾನ್ಯ ಅದು ಬದುಕು, ಅದು ಬೇರೆ ಆಪ್ಷನ್ ಇಲ್ಲ, ತಿನ್ಲೇಬೇಕು. ಆದರೆ ಓಡಾಡುವ ಪ್ರಾಣಿ, ಅದು ನಮ್ಗೆ ಅದು ಫೀಲಿಂಗ್ ಅನುಭವಿಸುತ್ತೆ, ರೆಸ್ಪಾನ್ಸಿಬಲ್ ಮಾಡೋದು, ಆ ಬೆಳೆ ತಿನ್ಬಾರ್ದು. ಪಾಪ ಹಿಂಸೆ ಆಗುತ್ತೆ. ಪಾಪ ಎಷ್ಟು ಒದ್ದಾಡುತ್ತೆ ಗೊತ್ತಾ? ಕುಯ್ಬೇಕಾದ್ರೆ ಆಡು ಕುಯ್ಬೇಕಾದ್ರೆ
ಗಿರ್ಹಿಂಕಾರೋ ವಾಯು ಪ್ರಸ್ತಾವ ಇತ್ಯೌದ್ಗೀಶೋ ನಕ್ಷತ್ರಾಣಿ ಪರಿಹಾರ ಚಂದಮಾನಿಧರ ಏತದ್ ರಾಜನಂ ದೇವತಾಸು ಪ್ರೋತಂ ರಾಜನಂ हिंकारः वायुः प्रस्तावः आदित्यः गीतः नक्षत्राणि परिहारः चंद्रमा निधन ಮಾಡಬೇಕು ಅಗ್ನಿಹಿಂಗ ಹಿಮ್ ಅಗ್ನಿ ದೇವತಾಕವಾಗಿದೆ ಅಗ್ನಿ ಸ್ವರೂಪ ಮಾಡಬೇಕು ಪ್ರಸ್ತಾಪ ಬಂದ್ಕೊಳ್ಳಿ ಅದನ್ನು ವಾಯು ಒಂದು ಭಾವನೆ ಮಾಡಬೇಕು ಆದಿತ್ಯನ ಕಂಡುಕೊಳ್ಳಿ ಅದು ಉಜ್ಜೀಸಲು ಆದಿತ್ಯ ದೃಷ್ಟಿ ಅಗ್ನಿ ಹಿಂಕಾರದಲ್ಲಿ ಅಗ್ನಿ ದೃಷ್ಟಿ ಪ್ರಸ್ತಾವದಲ್ಲಿ ವಾಯು ದೃಷ್ಟಿ ಉದ್ಗೀಸದಲ್ಲಿ ಆದಿತ್ಯ ದೃಷ್ಟಿ ಪ್ರತಿಹಾರದಲ್ಲಿ ನಕ್ಷತ್ರ ದೃಷ್ಟಿ ನಿಧನದಲ್ಲಿ ಚಂದ್ರಮಾ ಅಂತ ಮಾಡ್ಬೇಕು ಇದು ರಾಜನ ಧಾಮ ಅಂತ ಒಂದು ಧಾಮ ಆ ರಾಜನ ಧಾಮದಲ್ಲಿ ಈ ದೇವತೆಗಳೆಲ್ಲ ಹಾಸೋಕ್ಕಾಗಿದ್ದಾರೆ ಅಂತ ಅಗ್ಗಿರ್ಹಿಂಕಾರ ಪ್ರಥಮ ಸ್ಥಾನತ್ವ ಅಗ್ಗಿರ್ವಾಯು ಸೂರ್ಯ ಅಂತ ಯಾವಾಗಲೂ ಮೂರು ದೇವತೆಗಳಲ್ಲಿ ಅಗ್ನಿ ಮೊದಲು ಆಮೇಲೆ ವಾಯು ಆಮೇಲೆ ಆದಿತ್ಯ ಅಗ್ನಿ ಭೂಮಿ ಲೋಕ ವಾಯು ಅಂತರಿಕ್ಷ ಆದಿತ್ಯ ದ್ಯುಲೋಕ ಆದ್ರಿಂದ ಮೊದಲನೇ ಸ್ಥಾನ ಅಗ್ನಿಗೆ ಹಿಂಕಾರ ಮೊದಲನೇದು ಅದೇ ಹಿಂಕಾರದಲ್ಲಿ ಅಗ್ನಿ ದೃಷ್ಟಿ ಮಾಡಬೇಕು ವಾಯು ಪ್ರಸ್ತಾವ ಆನಂತರ್ಯ ಸಾಮಾನ್ಯ ವಾಯುವನ್ನು ಪ್ರಸ್ತಾವದಲ್ಲಿ ಆಯ್ಕೆ ದೃಷ್ಟಿ ಮಾಡಬೇಕು ಯಾಕಂದ್ರೆ ಆನಂತರ್ಯ ಹಿಂಕಾರ ಆದ್ಮೇಲೆ ಪ್ರಸ್ತಾವ ಅಗ್ನಿ ಆಮೇಲೆ ವಾಯು ಅದರಿಂದ ಎರಡಕ್ಕೂ ಆನಂತರ್ಯ ಸಾಮಾನ್ಯತೆಯಿಂದ ಪ್ರಸ್ತಾವದಲ್ಲಿ ವಾಯು ದೃಷ್ಟಿ ಮಾಡಬೇಕು ಆದಿತ್ಯ ಉದ್ಗೀತ ಶ್ರೇಷ್ಠ ಮೂರಲ್ಲಿ ಆದಿತ್ಯನೇ ಶ್ರೇಷ್ಠ ಅಂತೆ ಅದು ಇದರಲ್ಲೂ ಉದ್ಗೀತ ಭಕ್ತಿಯಲ್ಲಿ ಅದು ಉದ್ಗೀತ ಶ್ರೇಷ್ಠ ಪಂಚಭಕ್ತಿ ಉದ್ಗೀತ ಶ್ರೇಷ್ಠ ದೇವತೆಗಳಲ್ಲಿ ಆದಿತ್ಯ ಶ್ರೇಷ್ಠ ಉದ್ಗೀತ ಆದಿತ್ಯ ದೃಷ್ಟಿ ಮಾಡಬೇಕು ನಕ್ಷತ್ರಾಣಿ ಪ್ರತಿಹಾರ ಪ್ರತಿಹತತ್ವ ನಕ್ಷತ್ರಗಳು ಪ್ರತಿಹಾರ ಅಂದ್ರೆ ಅದು ಚೆದರ್ಕೊಂಡಿದೆ ಆಕಾಶದಲ್ಲಿ ಒಟ್ಟಾಗಿ ಅದು ಚೆದರ್ಕೊಂಡಿದೆ ರಾತ್ರಿ ನೋಡ್ಬಿಟ್ರೆ ಸ್ಟಾರ್ ಹೋಗಿ ಬಂದವರು ಕಂಗೊಳಿಸ್ತಾ ಇರ್ಬೇಕು ರಾತ್ರಿ 12 ಗಂಟೆ 1 ಗಂಟೆ ನೋಡ್ಬೇಕು ಹೆಂಗ್ ಕಾಣತಿಲ್ಲ ನಿಧನಂ ಕರ್ಮಿಣಾಂ ತನ್ನಿಧನ ಚಂದನಂ ನಿಧನ ಅಂತ ನಿಧನದಲ್ಲಿ ಚಂದ್ರದೃಷ್ಟಿ ಯಾಕಂದ್ರೆ ಕರ್ಮಿಗಳು ಹೋಗಿ ಚಂದ್ರಮಂಡಲದಲ್ಲೇ ಬಿಡ್ತಾರೆ ಯಾರ್ಯಾರು ಕರ್ಮ ಮಾಡ್ತಾರೆ ಸತ್ಮ ಹೋಗಿ ಚಂದ್ರಮಂಡಲಕ್ಕೆ ಹೋಗ್ತಾರೆ ಪಿತೃಲೋಕಕ್ಕೆ ಸುಲಭ ಏತದ್ ರಾಜನಂ ದೇವತಾಸು ಪ್ರೋತಂ ಈ ರಾಜನ ಸಾಮು ದೇವತೆಗಳಲ್ಲಿ ಹಾಸುಹೊಕ್ಕಾಗಿದೆ ಹೊಸಪ್ರೋತವಾಗಿದೆ ದೇವತಾನಾಂ ದೀಪ್ತಿಮತ್ವ ರಾಜನ ಅಂದ್ರೆ ಏನು ರಾಜನ ದೀಪ್ತವು ಕಂಗೊಳಿಸೋದು ಅಂತ ದೇವತೆಗಳು ಹೇಗಿದ್ದಾರೆ ದಿವ್ಯಂತೆ ದೇವ ಹೊಳೆಯುವಂಥವ್ರು ಚೆನ್ನಾಗಿ ಬ್ರೈಟ್ಫುಲ್ ಆಗಿರೋರು ದೇವತೆಗಳು ಶೈನಿಂಗ್ ಆಗಿದ್ದಾರೆ ರಾಜನ ಸಾಮು ಶೈನಿಂಗ್ ಆಗಿದೆ ಅದರಲ್ಲೂ ಹೊಸಪ್ರೋತವಾಗಿದೆ ಭಾವನೆ ಮಾಡ್ಕೋಬೇಕು ಓ ಯಾರು ಹೀಗೆ ಹಿಂಕಾರಾದಿಗಳಲ್ಲಿ ದೇವತಾ ದೃಷ್ಟಿ ಮಾಡ್ತಾನೋ ಸೇಮೇತದ್ ರಾಜನಂ ದೇವತಾಸು ಪ್ರೋತಂ ವೇದ ಏತಾಸಾಮೇವ ದೇವತಾನಾಂ ಸಲೋಕತಾಂ ಸಾಷ್ಟಿತಾಂ ಸಾಯುಜ್ಯಂ ಗಚ್ಚತಿ ಸರ್ವಮಾಯುರೇತಿ ಯೋಗ್ ಜೀವತಿ ಮಹಾನ್ ಪ್ರಜೆಯ ಪಶುಭದ್ಭವತಿ ಮಹಾನ್ ಕೀರ್ತ್ಯ ಬ್ರಾಹ್ಮಣಾನ್ ನಿಂದೆ ತದ್ವದಂ राजनं देवतासु प्रोतं वेद एतासाम् एव देवतानां तलोकतां सार्ष्टितां सायुज्यं गच्छति सर्वम् आयुः एति यो जीवति महान् प्रजया पशुभिः भवति महान् कीर्त्या ब्राह्मणान् न ಯಾವಾಗಲೂ ಹೀಗೆ ರಾಜನ ಸಾಮು ದೇವತೆಗಳಲ್ಲಿ ಹಾಸುಹೊಕ್ಕಾಗಿದೆ ಎಂಬುದಾಗಿ ತಿಳಿದು ಉಪಾಸನೆ ಮಾಡುತ್ತಿರುತ್ತಾನೋ ಅವನಿಗೆ ದೇವತೆಯಲ್ಲೇ ಒಂದಾಗುತ್ತೆ ಸತ್ತ ಮೇಲೆ ಅವನು ಆ ಅಗ್ನಿವಾಯು ಆದಿತ್ಯ ಚಂದ ನಕ್ಷತ್ರದಲ್ಲಿ ಒಂದಾಗ್ಬಿಡ್ತಾನೆ
ಆಮೇಲೆ ಈ ದೇವತೆಗಳ ಸಲೋಕತನ ಆ ಉಪಾಸನೆ ತೀವ್ರತೆ ಕಮ್ಮಿ ಆದ್ರೆ ಆ ಲೋಕದಲ್ಲಿ ಹೊಡ್ತಾನೆ, ತೀವ್ರವಾದ ದೇವತೆಯಲ್ಲೇ ಒಂದಾಗ್ತಾನೆ. ಇಲ್ಲ ಆ ಎಲ್ಲಾ ವ್ಯಾಪಿಸ್ಕೊಳ್ತಾರೆ, ಎಲ್ಲ ಕಡೆ ವ್ಯಾಪಿಸ್ಕೊಂಡ್ಬಿಡ್ತಾನೆ ಉಪಾಸಕ. ಸಾಷ್ಟಿತಾಮ ಸಾಯುಜ್ಯಂ ಉಚ್ಯತೆ. ಸಾಷ್ಟಿತಾಮನೆ ಅದು ಒಂದಾಗುವಂತಹ ಇದನ್ನ ವಿಶೇಷ ಭಾವನಾ ವಿಶೇಷದಿಂದ ಫಲವಾಗತ್ತೆ ಎಂದ್ಬಿಟ್ರು. ಸಮಾನ ವೃದ್ಧಿ ಅಂತ ಅವನಷ್ಟೇ ವೃದ್ಧಿ, ಆ ದೇವತೆಗೆ ಎಷ್ಟು ಅಭಿವೃದ್ಧಿ ಇದೆಯೋ ಆ ವೃದ್ಧಿಯನ್ನು ಪಡ್ಕೊತಾನೆ. ಸಾಷ್ಟಿತಾಮ ಸಮಾನ ಸಾಯುಜ್ಯಂ ಗಚ್ಚತಿ. ಸರ್ವಮಾಯು ರೀತಿ ಎಲ್ಲ ಆಯುಷ್ಯವನ್ನು ಪಡ್ಕೋತಾನೆ, ಉಜ್ವಲಾಗಿ ಬದುಕ್ತಾನೆ, ಪ್ರಜಾಪಶುಗಳಿಂದ ದೊಡ್ಡವನಾಗ್ತಾನೆ. ಬ್ರಾಹ್ಮಣರ ನಿಂದೆ ಮಾಡಬಾರ್ದು ಈ ಉಪಾಸಕ. ಮಾಡ್ತೀರಾ ಬ್ರಾಹ್ಮಣರ ನಿಂದೆನ? ಮಾಡಿದ್ರೆ ಯಾವತ್ತಾರೋ ಮಾಡಬಾರ್ದು, ತುಂಬಾ ತಪ್ಪು. ದೇವತಾ ನಿಂದೆ ಆಗ್ಬಿಡುತ್ತೆ. ದೇವತೆ ಈ ಜೀವನದಲ್ಲಿ ಏನು ಅಭಿವೃದ್ಧಿ ಆಗೋದು. ಶಾಸ್ತ್ರ ಬ್ರಾಹ್ಮಣ ನಿಂದೆ ವಿದ್ವತ್ ಫಲಮಾಹ. ಉಪಾಸಕರಿಗೆ ಏನ್ ಫಲ ಎಂಬುದನ್ನು ಶ್ರುತಿಯೇ ಹೇಳುತ್ತೆ. ಏತಾಸಾಮೇವ ಅಜ್ಞಾದೀನಾಂ ದೇವತಾನಾಂ ಸಲೋಕತಾಂ ಸಮಾನಲೋಕತಾಂ ಸಾಷ್ಟಿತಾಂ ಸಮಾನವೃದ್ಧಿತ್ವಂ ಸಾಯುಜ್ಯಂ ಸ್ವಯುಗ್ಭಾವಂ ಏಕದೇಹದೇಹಿತ್ವಂ ಇತ್ಯೇತತ್. ಈ ದೇವತೆಗಳಲ್ಲಿ ಅಗ್ನಾದಿ, ಅಗ್ನಿ, ವಾಯು, ಆದಿತ್ಯ, ನಕ್ಷತ್ರ, ಚಂದ್ರ, ಈ ದೇವತೆಗಳಲ್ಲಿ ಸಲೋಕತಾವಲ್ಲಿ ಅವರ ದೇವತೆಯಲ್ಲಿ ಇವನು ಲೋಕದಲ್ಲಿ ಪ್ರಜೆಯಾಗಿ ಹುಡ್ತಾನೆ. ಇಲ್ಲ ಅವರಷ್ಟೇ ವೃದ್ಧಿಯನ್ನು ಹೊಂದ್ತಾನೆ, ಸಮೃದ್ಧಿ. ಇಲ್ಲ ಸಾಯುಜ್ಯನ ಸಹಿತ ಒಂದಾಗ್ಬಿಡ್ತಾನೆ ಆ ದೇವತೆಯಲ್ಲಿ. ಮೂರಲ್ಲಿ ಏಕದೇಹ ದೇಹಿತ್ವ, ಒಂದೇ ದೇಹದಲ್ಲಿ ದೇಹ ಉಳ್ಳವರಾಗುವುದು. ಇದು ಹೇಗೆ? ಪಾಶಬ್ದೋ ಲುಪ್ತೋ ದ್ರಷ್ಟವ್ಯ. ದೇವತಾಂಬಾ ಅಂತ ಸಾಷ್ಟಿತಾಂಬಾ ಮಾಡ್ಕೊಳ್ಳಿ. ಆ ಶಬ್ದವು ಇಲ್ಲನ್ನೇ ಲೋಪವಾಗಿದೆ ಅಂತ ಅರ್ಥಕ್ಕೆ ಬೇಕು, ಶ್ರುತಿಯಲ್ಲಿಲ್ಲ. ಅರ್ಥಕ್ಕೆ ಆ ಶಬ್ದವನ್ನು ಅಧ್ಯಾನ ಮಾಡ್ಕೊಂಡು ಸಾಯುಜ್ಯವೋ ಸಾಷ್ಟಿತವೋ ಸಲೋಕತೆಯನ್ನೋ ಒಂದು ಪಡ್ಕೊಳ್ತಾನೆ. ಸಲೋಕತಾಂಬಾ ಇತ್ಯಾದಿ ಆ ಲೋಕತೆಯನ್ನೋ ಯಾವುದೋ ಒಂದನ್ನೋ ಪಡ್ಕೊಳ್ತಾನೆ ಎಂಬುದಾಗಿ ಈ ರೀತಿ ತಿಳಿಬೇಕು. ಹೆಂಗ್ ವ್ಯತ್ಯಾಸ? ಮೂರು ಫಲ ಹೆಂಗಾಗ್ಬಿಡುತ್ತೆ ಅಂದ್ರೆ ಭಾವನಾ ವಿಶೇಷತಃ ಫಲ ವಿಶೇಷೋಪತ್ತೆ. ಭಾವನೆ ಜಾಸ್ತಿ ಆದ್ರೆ ಒಂದಾಗ್ತಾನೆ, ಸ್ವಲ್ಪ ಕಮ್ಮಿ ಆದ್ರೆ ಆ ಲೋಕದಲ್ಲಿ ಇನ್ನೂ ಕಮ್ಮಿ ಆದ್ರೆ ಇಲ್ಲೇ ಅವನಷ್ಟು ಅಭಿವೃದ್ಧಿ ಹೊಂದ್ತಾನೆ. ಎಲ್ಲೋ ಜ್ಞಾನ ಐಶ್ಯ ಶಕ್ತಿ. ಹೀಗೆ ನಮ್ಮ ಉಪಾಸನೆ ತೀವ್ರತೆ ಎಷ್ಟಿದೆ ಅನ್ನೋ ನೋಡ್ಕೊಂಡು ಮಾಡ್ಕೋಬೇಕು. ಜಾಸ್ತಿ ಮಾಡಿದ್ರೆ ದೇವತೆಯಲ್ಲಿ ಒಂದಾಗ್ಬಿಡ್ತಾನೆ, ಸೇರ್ಕೊಂಡ್ಬಿಡ್ತಾನೆ. 3 ದಿವಸ ಉಪವಾಸ ಇದ್ದೇವೆ. ವಿದ್ಯಾಹಿಂಕಾರ ತ್ರಯಮೇ ಲೋಕಾಃ ಸ ಪ್ರಸ್ತಾವಃ. ಆಗಿಲ್ಲ, ಮುಗಿದಿಲ್ಲ. ಭಾವನಾ ವಿಷಯ ಫಲ ವಿಷಯ ಗಚ್ಚತಿ ಪ್ರಾಪ್ನೋತಿ, ಹೊಂದುತ್ತಾನೆ ಅಥವಾ ಪಡೆಯುತ್ತಾನೆ. ಸಮುಚ್ಚಯ ಅನುಪಪತ್ತೆ ಇಷ್ಟ, ಒಟ್ಟಿಗೆ ಅಷ್ಟು ಹೋಗಕ್ಕಾಗಲ್ಲ. ಸಾಯುಜ್ಯ ಸಾಷ್ಟಿ ಸಮಾಲೋಕ ಒಟ್ಟಿಗೆ ಹಾಕಾಗಲ್ಲ, ಯಾವುದೋ ಒಂದಾಗತ್ತೆ. ಅದನ್ನ ಭಾವನಾ ವಿಶೇಷದಿಂದ ಫಲವಾಗುತ್ತೆ. ಬ್ರಾಹ್ಮಣನ ನಿಂದೆ ತದ್ವತಂ. ಬ್ರಾಹ್ಮಣರು ನಿಂದೆ ಮಾಡಬಾರ್ದು ಉಪಾಸಕ, ಅದೊಂದು ವ್ರತ ಅವನಿಗೆ. ಯಾಕೆ ಬ್ರಾಹ್ಮಣರು ಯಾಕೆ ನಿಂದೆ ಮಾಡಬಾರ್ದು ಅಂತ ಹೇಳ್ತಾರೆ. ಏತೇ ವಿ ದೇವ ಪ್ರತ್ಯಕ್ಷ ಬ್ರಾಹ್ಮಣೋ ಹೈಷಿತೆ. ಪ್ರತ್ಯಕ್ಷವಾದ ದೇವತೆಗಳಿಂದ ಭೂಸುರರು ಅನಿಸಿಸು ಬ್ರಾಹ್ಮಣರಿಗೆ. ಭೂಲೋಕದ ದೇವತೆಗಳು ಅಂತ, ಸುರ ಅಂದ್ರೆ ದೇವತೆಗಳು, ಭೂಸುರಾಹ ಭೂಮಿಯಲ್ಲಿರ್ತಕ್ಕಂಥ ದೇವತೆಗಳು ಇವರು. ಇವರನ್ನು ನಿಂದೆ ಮಾಡಬಾರ್ದು. ಯಾಕೆ ಶ್ರುತಿ ಹೇಳ್ತಾ ಇದೆ, ಪ್ರತ್ಯಕ್ಷವಾದ ದೇವತೆಗಳು ಬ್ರಾಹ್ಮಣಗಳು. ದೇವದೂತಾವ ಏತೇಯ ಧೃತ್ವಿಜ. ದೇವತೆಗಳ ದೂತರು ಇವರು, ದೇವತೆ ಲೋಕ ಕೊಡೋ ಬ್ರಾಹ್ಮಣರು. ವೇದವನ್ನು ಅಧ್ಯಯನ ಮಾಡಿರ್ತಾರೆ, ಶಾಸ್ತ್ರಾಧ್ಯಯನ ಮಾಡಿರ್ತಾರೆ, ತುಂಬಾ ವಿದ್ಯಾವಂತರಾಗಿರ್ತಾರೆ, ತಪಸ್ವಿಯಾಗಿರ್ತಾರೆ, ಅನುಷ್ಠಾನವಂತರು, ಆಚಾರವಂತರು. ಬ್ರಾಹ್ಮಣನಾಗಿಯೂ ದುರ್ವೃತ್ತನಾಗಿ, ವ್ಯಭಿಚಾರಿಯಾಗಿ, ಕುಡುಕನಾಗಿ, ಕಳ್ತನ ಮಾಡಿ, ಅದು ಅವನು ಮಹಾನ್ ನೀಚ. ಅವನು ಬಿಟ್ಟಾವು. ಅದೇ ಬ್ರಾಹ್ಮಣ ಹುಟ್ಟು ಸರಿಯಾಗಿ ಅಲ್ಲಿ ಹೇಳಿ ಏನು ಪ್ರಿನ್ಸಿಪಲ್ ಇದೆಯೋ ಅದಕ್ಕೆ ಕರೆಕ್ಟಾಗಿ ಫಾಲೋ ಮಾಡ್ಬೇಕೆ ಹೊರತು ಹೆಂಗಾಯ್ತು ಹಂಗಿದ್ಬಿಟ್ರೆ ಒಪ್ಪಲ್ಲ ಅವರು ಶಾಸ್ತ್ರ. ಬ್ರಾಹ್ಮಣನು ಬೇಗ ಎದ್ದು ಸ್ನಾನ ಮಾಡಿ ಗಂಟೆಗಳ ಧ್ಯಾನ ಮಾಡಿ ಎಲ್ಲ ಜಗತ್ತಿಗೆ ಕ್ಷೇಮವನ್ನು ಬಯಸ್ಬೇಕು. ಸರಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಇರ್ಬೇಕು. ಸಮಸ್ತ ಲೋಕವು ಸುಖಿಯಾಗಿರ್ಲಿ. ಎಲ್ಲರೂ ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಅಂತ ಹೇಳ್ಬೇಕು. ಕಾಲಕ್ಕೆ ಚೆನ್ನಾಗಿ ಮಳೆ ಬರಲಿ, ಪೃಥ್ವಿ ಸಣ್ಣ ಸಸ್ಯಶಾಲಿ ಆಗಲಿ, ದೇಶಕ್ಕೆ ಯಾವ ಕ್ಷೋಭ ಉಂಟಾಗದೇ ಇರಲಿ,
ಬ್ರಾಹ್ಮಣ ಸಂತು ಭಯ ಅಧನ ಸಧನ ಸಂತು ಬಡವರ ಶ್ರೀಮಂತರಾಗಲಿ ಅಪುತ್ರ ಅಪುತ್ರ ಮಕ್ಕಳಿದೆ ಮಕ್ಕಳನ್ನ ಪಡ್ಕೊಳ್ಳಿ ಪುತ್ರ ಸಂತು ಮಕ್ಕಳು ಮೊಮ್ಮಕ್ಕಳನ್ನ ಪಡ್ಕೊಳ್ಳಿ ಜೀವಂತ ಶರದಾಂಶ ಎಲ್ಲರೂ 3 ವರ್ಷ ಬದುಕಲಿ ಚೆನ್ನಾಗಿರಿ ಅಂತ ಯಾವಾಗಲೂ ಇದನ್ನ ಹರಿಸ್ತಾ ಇರ್ತಾರೆ. ಅಂಥ ಜನಾಂಗವನ್ನ ಬೈಬಾರ್ದು, ಅಡಿಬಾರ್ದು, ಇಸ್ಕೋಬಾರ್ದು. ಇವರೇ ಅಲ್ಲ, ಈ ಬ್ರಾಹ್ಮಣರಲ್ಲೇ ಪ್ರತ್ಯಕ್ಷವಾದಂತಹ ದೇವತೆಗಳು ಅಲ್ಲಿ ಶ್ರುತಿ ಹೇಳ್ತಾ ಇರೋದ್ರಿಂದ ಬ್ರಾಹ್ಮಣ ನಿಂದೆ ಮಾಡಿದ್ರೆ ದೇವತೆಗಳ ನಿಂದೆ ಮಾಡಿದಂಗೆ ಆಗ್ಬಿಡುತ್ತೆ, ಅಜ್ಞಾನಿ ದೇವತೆಗಳನ್ನೇ ನಿಂದೆ ಮಾಡಿದಂಗೆ ಆಗ್ಬಿಡುತ್ತೆ. ಆ ಕಾರಣದಿಂದ ಬ್ರಾಹ್ಮಣರ ನಿಂದೆ ಮಾಡಬಾರ್ದು ಅಂತ ಒಂದು ವ್ರತಾವಣಿ ನೀನು. ಜಾಹಿಂಕಾರ ಲೋಕಾಸ ಪ್ರಸ್ತಾವ ಅಗ್ನಿರ್ವಾಯುರಾದಿತ್ಯಸ್ಯ ಉದ್ಗೀತಃ ನಕ್ಷತ್ರಾಣಿ ವಯಾಗುಂಸಿ ಮರೀಚಯಃ ಸಪ್ರತಿಹಾರಃ ಸರ್ಪಾ ಗಂಧರ್ವಾಃ ಪಿತರಃ ತನ್ನಿಧನಂ ಏತತ್ ಸಾಮ ಸರ್ವಸ್ಮಿನ್ ಪ್ರೋತಂ ಇಮೇ ಲೋಕಾಃ ಸಹ ಪ್ರಸ್ತಾವಃ ಅಗ್ನಿಃ ವಾಯುಃ ಆದಿತ್ಯಃ ಸಹ ಉದ್ಗೀತಃ ನಕ್ಷತ್ರಾಣಿ ವಯಾಗುಂಸಿ ಮರೀಚಯಃ ಸಹ ಪ್ರತಿಹಾರಃ ಸರ್ಪಾಃ ಗಂಧರ್ವಾಃ ಪಿತರಃ ತತ್ ನಿಧನಂ ಏತತ್ ಸಾಮ ಸರ್ವಸ್ಮಿನ್ ಪ್ರೋತಂ. ಋಗ್ಯಜು ಸಾಮ ಇದೆಯಲ್ಲ, ಋಗ್ಯಜು ಸಾಮ ಹಿಂಕ ಅಂದ್ರೆ 3 ವೇದ ದೃಷ್ಟಿ ಮಾಡ್ಬೇಕಂತ. ಹಿಮ್ ಅನ್ನೋದು 3 ವೇದ ಪ್ರತೀಕ. ಸಾಲಿಗ್ರಾಮದಲ್ಲಿ ಹೇಗೆ ವಿಷ್ಣು ಬುದ್ಧಿಯೋ, ಶಿವಲಿಂಗದಲ್ಲಿ ಹೇಗೆ ಶಿವನ ದೃಷ್ಟಿಯೋ, ಹಿಂಕಾರದಲ್ಲಿ 3 ವೇದ ದೃಷ್ಟಿ ಮಾಡಬೇಕು. ಆಮೇಲೆ 3 ಲೋಕ ಇದೆಯಲ್ಲ ಅದನ್ನ ಪ್ರಸ್ತಾವ ಮಾಡಬೇಕು. ಪ್ರಸ್ತಾವದಲ್ಲಿ 3 ಲೋಕ ದೃಷ್ಟಿ ಮಾಡಬೇಕು. ಪ್ರಸ್ತಾವ ತ್ರಿಲೋಕಾತ್ಮಕವಾಗಿದೆ, ಹಿಂಕಾರ ತ್ರಿವೇದಾತ್ಮಕವಾಗಿದೆ. ಆಮೇಲೆ ಅಗ್ನಿರ್ವಾಯು ಆದಿತ್ಯ ಇದೆಯಲ್ಲ, ಉದ್ಗೀತದಲ್ಲಿ ಅಗ್ನಿರ್ವಾಯು ಆದಿತ್ಯ ದೃಷ್ಟಿ ಮಾಡಬೇಕು. ಉದ್ಗೀತ 3 ದೇವತಾತ್ಮಕವಾಗಿದೆ. ಒಂದು ಲೋಕಾತ್ಮಕ, ವೇದಾತ್ಮಕ, ದೇವತಾತ್ಮಕ. ಅಗ್ನಿರ್ವಾಯು ಉದ್ಗೀತ ಮಾಡಬೇಕು. ನಕ್ಷತ್ರಗಳು, ಹಕ್ಕಿಗಳು ಮತ್ತೆ ರಶ್ಮಿಗಳು ಅಂದ್ರೆ ಅದೆಲ್ಲರಲ್ಲೂ ಪ್ರತಿಹಾರದಲ್ಲಿ ಈ ದೃಷ್ಟಿ ಮಾಡಬೇಕು. ಹಾವುಗಳು, ಗಂಧರ್ವರು ಮತ್ತೆ ಪಿತೃಗಳು ಇದಾರಲ್ಲ, ನಿಧನದಲ್ಲಿ ಈ ದೃಷ್ಟಿ ಮಾಡಬೇಕು. ನಿಧನ ಸಾಮ ಭಾಗ ಇದರಲ್ಲಿ ಎಲ್ಲ ದೃಷ್ಟಿ ಮಾಡಬೇಕು. ಇದು ಎಲ್ಲಾ ಸಾಮದಲ್ಲೂ ಇದೇ ಭಾವನೆ ಮಾಡ್ಬಿಡಿ ಅಂತ ಇದ್ದಾರೆ. ಸರ್ವಸ್ಮಿನ್ ಪ್ರೋತಂ ಅಂದ್ರೆ ಇಂಥ ಸಾಮ ಅಂತಿಲ್ಲ, ಪರ್ಟಿಕ್ಯುಲರ್ ಆಗಿ ವಸಂತ ಸಾಮ, ರವಿರಾಮ ಏನಕ್ಕೆ ಅಹಿಂಕಾರ ತ್ರೈವಿದ್ಯಾ ಇಲ್ಲಮ್ಮ. ಯಾವ್ದು ತ್ರೈವಿದ್ಯಾ? ಋಗ್ಯಜು ಸಾಮ. ಹಿಂಕಾರ ಋಗ್ಯಜು ಸಾಮ ದೃಷ್ಟಿ ಮಾಡಿ. ಅಜ್ಞಾದಿ ಸಾಮ್ನಃ ಆನಂತರ್ಯಂ ತ್ರೈವಿದ್ಯಾಯಾಃ ಅಜ್ಞಾದಿ ಕಾರ್ಯತ್ವ ಶ್ರುತೇಃ. ಮುಂದೆ ಗಾಯತ್ರಿ ಸಾಮ, ಅಜ್ಞಾದಿ ಸಾಮ ಇಲ್ಲ, ಅಜ್ಞಾನಿಗಳ ಕಾರ್ಯವನ್ನು ಎಂದು ಹೇಳಿದ್ದಾರೆ. ಅಜ್ಞಾನ ದೃಷ್ಟಿಯ ಸಾಮದ ಬೇಕಾ? ಈ ಸಾಮದಲ್ಲಿ ಅಜ್ಞಾನಿ ದೃಷ್ಟಿಯನ್ನು ಹೇಳಿರ್ಬೇಕಾ? ಈಗ ತ್ರೈವಿದ್ಯ ಸಾಮವನ್ನು ಹೇಳ್ತಾ ಇದೆ, ಯಾಕಂದ್ರೆ ಅಜ್ಞಾನಿಗಳ ಕಾರ್ಯವಾಗಿದೆ ಅಂತ. ಅಗ್ನಿಯಿಂದ ಋಗ್ವೇದ ಹುಟ್ಟಿದೆ, ವಾಯುವಿನಿಂದ ಯಜುರ್ವೇದ ಹುಟ್ಟಿದೆ, ಆಯುಷ್ಯದಿಂದ ಸಾಮವೇದ ಹುಟ್ಟಿದೆ ಅಂತ ಒಂದು ಶ್ರುತಿ ಇದೆ. ಅದನ್ನ ಅಗ್ನಿಯಾದಿಗಳಲ್ಲಿ ಹಿಂಕಾರ ದೃಷ್ಟಿ ಹಿಂದೆ ಹೇಳಿದ್ಮೇಲೆ ಅಗ್ನಿಯಾದಿಗಳ ಕಾರ್ಯವಾಗಿರುವ ವೇದಗಳಲ್ಲಿ ಹಿಂಕಾರ ದೃಷ್ಟಿ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಭಾಷ್ಯಕಾರರು. ದೇವತೆಗಳ ಅವರಿಂದಲೇ ಉಂಟಾಗಿರೋಲ್ಲ ಮೂಲ ರೂಪ ಅದೇ ಅಂತ. ಋಗ್ವೇದಕ್ಕೆ ಮೂಲ ರೂಪ ಅಗ್ನಿ, ಯಜುರ್ವೇದಕ್ಕೆ ವಾಯು. ಕಾರ್ಯ 3 ವಿದ್ಯೆಯು ಅಗ್ನಿವಾಯು ಆದಿತ್ಯರ ಕಾರ್ಯವಾಗಿ ಆದ್ರಿಂದ ಅದಾದ್ಮೇಲೆ ಅದನ್ನು ಹೇಳಿದೆ. ಹಿಂಕಾರ ಪ್ರಾಥಮ್ಯಾತ್ ಸರ್ವ ಕರ್ತವ್ಯ. ಎಲ್ಲಾ ಯಜ್ಞದ ಕರ್ತವ್ಯಗಳಿಗೆಲ್ಲ ಹಿಂಕಾರ ಶುರು ಮಾಡ್ಕೊಂಡೇ ಮಾಡೋದು. ಹೋತು ಹಿಮ್ ಶುರು ಮಾಡಿದ್ಮೇಲೆ ಎಲ್ಲ ಕರ್ಮಗಳಾಗುತ್ತೆ. ಅದರಿಂದ ಕರ್ತವ್ಯಗಳೆಲ್ಲಕ್ಕೂ ಹಿಂಕಾರ ಮೊದಲಾಗಿದೆ. ತೈಮೇ ಲೋಕಾಃ ತತ್ಕಾರ್ಯತ್ವಾತ್ ಅನಂತರ ಇತಿ ಪ್ರಸ್ತಾವಃ. ಗಿರಿಸಾಮ ಹಿಂಕಾರದ ಗಿರಿಸಾಮ ದೃಷ್ಟಿ ಆದ್ರೆ ಪ್ರಸ್ತಾವದಲ್ಲಿ 3 ಲೋಕ ದೃಷ್ಟಿ ಮಾಡಬೇಕು.
ಪೃಥ್ವಿ ಅಂತರಿಕ್ಷ ಜಿಲೋಕ ಅಂತ ಹೇಳಿ ಪ್ರಸ್ತಾವದಲ್ಲಿ 3 ಲೋಕ ದೃಷ್ಟಿ, ಹಿಂಕಾರದಲ್ಲಿ 3 ದೇವತಾ ದೃಷ್ಟಿ, 3 ವೇದ ದೃಷ್ಟಿ. ಅಜ್ಞಾದೀನ ಉದ್ಗೀತತ್ವಂ ಶ್ರೇಷ್ಠ. ಉದ್ಗೀತದಲ್ಲಿ ಅಜ್ಞಾದಿ ದೃಷ್ಟಿ ಮಾಡ್ಬೇಕು, ಅಗ್ನಿ ವಾಯು ಆದಿತ್ಯ ಅಂತ. ಪ್ರಸ್ತಾವದಲ್ಲೇ ಈ ಲೋಕ ಅಂತರಿಕ್ಷ ಲೋಕ ಜಿಲೋಕ. ಹಿಂಕಾರದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ. ಹೀಗೆ 3 ವೇದಾತ್ಮಕ, 3 ಲೋಕಾತ್ಮಕ, 3 ದೇವತಾತ್ಮಕವಾಗಿದೆ. ನಕ್ಷತ್ರಾದೀನಾಂ ಪ್ರತಿಹತತ್ವಾಪ್ರತಿಹಾರಂ. ನಕ್ಷತ್ರ ಮುಂತಾದವುಗಳು ಚದುರಿಕೊಂಡಿದೆ, ಹರಡಿಕೊಂಡಿದೆ, ಆದ ಪ್ರತಿಹಾರ. ಸರ್ಪಾದೀನ ಧಕಾರ ಸಾಮಾನ್ಯ ನಿಧನತ್ವಂ. ಸರ್ಪಾದಿಯಲ್ಲಿ ಸರ್ಪ ಗಂಧರ್ವ ಧಾಯಿ ಜನ, ಅದು ನಿಧನದ ಧಾಯಿ ಇದೆ, ಅದನ್ನ ಅದಕ್ಕೆ ಸಮಾನ ಅಂದ್ರು. ಸ್ವಾಮಿಗಳು ಟಿಪ್ಪಣಿ ಕೊಡ್ಲಿಲ್ಲ, ರಗಳೆ ಆಗತ್ತೆ ಅಂತ ಹೇಳಿ, ಬೇಡವೇ ಬೇಡ ಅಂದ್ರು. ಎಲ್ಲದೂ ಧಾಯಿಲ್ಲ. ಸರ್ಪದಲ್ಲಿ ಮತ್ತೆ ಪಿತೃಗಳಲ್ಲಿ ಧಕಾರ ಇಲ್ಲ, ಪಿತೃಗಳಿಗೆ ಇಡ್ತಾರಲ್ಲ ಅಲ್ಲಿ ಧಕಾರ ಇದೆ, ನಿಧನಂ ಅಂತ. ಸರ್ಪದಲ್ಲಿ ಇಲ್ಲ, ಹಾವಿಲ್ಲ, ಧಕಾರ ಇಲ್ಲ. ಗಂಧರ್ವ ಧಕಾರ ಇದೆ, ಅದು ನಿಧನದ ಧಕಾರ ಇದೆ. ಆ ಧಕಾರ ಸಾಮಾನ್ಯತೆಯಿಂದ ಸರ್ಪ ಗಂಧರ್ವ ಪಿತರಹ ಅನ್ನೋದಲ್ಲಿ ನಿಧನದಲ್ಲಿ 3 ದೃಷ್ಟಿ ಮಾಡಿ ಅಂತ ಇದ್ದಾರೆ. ಏತತ್ ಸಾಮ ನಾಮ ವಿಶೇಷಾಭಾವಾತ್ ಸಾಮ ಸಮುದಾಯ ಸಾಮ ಶಬ್ದ ಸರ್ವಸ್ಮಿನ್ ಪ್ರೋಸಂ. ಇಲ್ಲಿ ವಸಂತ ಸಾಮ, ವೈರೂಪ ಸಾಮ, ವೈರಾಜ ಸಾಮ, ಶಾಕ್ವರ ಸಾಮ, ರೈವತ ಸಾಮ ಏನು ಹೆಸರು ಹೇಳಲಿಲ್ಲ, ಬರೀ ಸಾಮ ಅಂತ ಹೇಳಿದ್ರಿಂದ ಎಲ್ಲಾ ಸಾಮದಲ್ಲೂ ಇದು ಸೇರ್ಕೊಂಡಿದೆ ಮಾಡ್ಕೊಂಡ್ಬಿಡಿ. ಸರ್ವಸ್ಮಿನ್ ಪ್ರೋಸಂ ಅಂದ್ಬಿಟ್ರು, ಎಲ್ಲಾ ಸಾಮಕ್ಕೂ ಇದು ಸಮಾನ, ಈ ದೃಷ್ಟಿ ಇದನ್ನ ಮಾಡಬಹುದು ಅಂತ ಅರ್ಥ. ದೈವಿದ್ಯಾದಿ ಸರ್ವಂ, ಏನಿದೆಲ್ಲವೂ 3 ವೇದ 3 ಲೋಕ 3 ದೇವತೆ ಇದೆಲ್ಲವಾ. 3 ವೇದ 3 ಲೋಕ 3 ದೇವತೆ ಬಿಟ್ಟು ಏನಿದೆ ಜಗತ್ತಲ್ಲೇ, ಎಲ್ಲವೂ ಅದೇ ಆಗಿದೆ. ದೈವಿದ್ಯಾದಿ ದೃಷ್ಟ್ಯಾ ಹಿಂಕಾರಾದಿ ಭಕ್ತಿಯ ಉಪಾಸ್ಯಾಃ. ಹಿಂಕಾರವೇ ಮುಂತಾದ ಸಾಮಭಕ್ತಿ ಇದೆಯಲ್ಲ, ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂತ ಅಲ್ಲಿ ತ್ರೈವಿದ್ಯಾ, ತ್ರೈಲೋಕ, ತ್ರಯೋ ವೇದ, ನಕ್ಷತ್ರಾಡಿ ಚಂದ್ರಮ ಅಂತ ಹೇಳಿ ಭಾವನೆ ಮಾಡಿ ಅಂತ ಇದ್ದಾರೆ. ನಕ್ಷತ್ರ ಅಲ್ಲ, ಇದು ನಕ್ಷತ್ರಾಣಿ ವಯಾಂಸಿ ಮರೀಚ ಅಷ್ಟು, ಸರ್ಪ ಗಂಧರ್ವ ಪಿತೃ ಅಷ್ಟು. ಒಂದು ಪ್ರತಿಹಾರಕ್ಕೆ, ನಿಧನಕ್ಕೆ. ಇನ್ನು ಉದ್ಗೀತಕ್ಕೆ ಅಗ್ನಿವಾಯುರಾದಿತ್ಯ, ಪ್ರಸ್ತಾವಕ್ಕೆ ಪೃಥ್ವಿ ಅಂತರಿಕ್ಷ ಜಿಲೋಕ, ಹಿಂಕಾರಕ್ಕೆ ಋಗ್ವೇದ ಸಾಮ. ಯಾಕಾಗಿ ಸದ್ಯ ತದುಪಾಸ್ಯಮಿತಿ, ಅದನ್ನು ಉಪಾಸನೆ ಮಾಡಬೇಕು ಅಂತ ಇದ್ದಾರೆ. ಅತೀತೇಷು ಸಾಮೋಪಾಸನೇಷು ಪ್ರೋಸಂ ಯಜ್ಜಾಮ ಆಜ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ಅಜ್ಜರು ಯಜಮಾನಶ್ಚ ನಿಮೀಲ್ಯ ಆಜ್ಯಂ ಅವೇಖ್ಯಾತೆ. ಆಜ್ಯವಸಿ ಸತ್ಯವಸಿ ಸತ್ಯ ನೋಡ್ಬಿಟ್ಟೆ ಆಜ್ಯವನ್ನು ಹೇಗೆ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ದೃಷ್ಟಿ ವಿಶೇಷವನ್ನ ಹಿಂಕಾರದಲ್ಲಿ 3 ವೇದ, ಪ್ರಸ್ತಾವದಲ್ಲಿ 3 ಲೋಕ, ಉದ್ಗೀತದಲ್ಲಿ 3 ದೇವತೆಗಳು, ಪ್ರತಿಹಾರದಲ್ಲಿ ಇದು 3 ನಕ್ಷತ್ರ ವಯಾಂಸಿ ಮರೀಚಿಗಳು. ಮರೀಚಿಗೆ ಏನು ಬರೀಲೇ ಭಾಷಿಕರು. ನಿಧನದಲ್ಲಿ ಹಾವು, ಗಂಧರ್ವ, ಪಿತೃಗಳು ಭಾವನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮರೀಚಿ ಶಬ್ದಕ್ಕರ್ಥ ಕಿರಣ ಅಂತ ಅರ್ಥ, ಸೂರ್ಯಕಿರಣ. ಅದರಿಂದ ವ್ಯಾಪ್ತವಾಗಿರುವ ಇವ್ರ ಲೋಕ, ಯಕ್ಷ ಕಿನ್ನರ, ಕಿಂಪುರುಷ, ಯಕ್ಷ ಅದೆಲ್ಲ ತಗೋಬೇಕು. ಗಂಧರ್ವ ಬಿಟ್ಟು, ಗಂಧರ್ವ ಮುಂದೆ ನಿಧನಕ್ಕಿದ್ದಾರೆ. ಅಂತರಿಕ್ಷದಲ್ಲಿರ್ತಕ್ಕಂತಹ ಕೆಲವು ಲೋಕ ಇದೆ, ಕಿನ್ನರ, ಕಿಂಪುರುಷ, ಯಕ್ಷ, ಸಾಧ್ಯ, ಅದೆಲ್ಲ ಸೇರಿಸ್ಕೋಬೇಕು ಸೂರ್ಯ ರಶ್ಮಿಯಲ್ಲಿ. ಹಾಗೆ ಒಂದಕ್ಕೆ ರಶ್ಮಿ ಅಂತ ಹೆಸರು, ಒಂದಕ್ಕೆ ಕಿರಣ ಅಂತ ಹೆಸರು, ಒಂದಕ್ಕೆ ಮರೀಚಿ ಅಂತ ಹೆಸರು. ಸೂರ್ಯ ಮರೀಚಿ ಮಾದತ್ತೆ. ಮರೀಚಿ ಮಾದ ಏನೋ ಮರೀಚ್ಯಾ ಅಂತ. ಕಿರಣ ಅಂದ್ರೆ ಸ್ಟ್ರಾ ಇದೆ, ಅದು ಇದೆಲ್ಲ ಹೋಗ್ಬೇಕಲ್ಲ. ಉಪಾಸಕರು ಹೋಗುವಂತಹ ಇದು ಕಿರಣ ಮೂಲಕ ಹೋಗ್ತಾರೆ, ನಾಡಿನ ಮೂಲಕ, ಸೂರ್ಯರಶ್ಮಿ ಮೂಲಕ, ರಶ್ಮಿ ಮೂಲಕ ಹೋಗ್ತಾರೆ. ಕಿರಣದಲ್ಲಿ ಬೆಳಕು,
ರಶ್ಮಿಯಲ್ಲಿ ಇದು ಇದೆ. ತದೇಶ ಶ್ಲೋಕ ಅಲ್ಲ ಏವ ಸಯ ಏಮೇತತ್ ಸಾಮ ಸರ್ವಸ್ಮಿನ್ ಭೂತಂ ವೇದ ಸರ್ವಗುಣ ಭವತಿ ಪತ್ನಿ ಆಜ್ಞೆ ನೋಡೋ ಸಂಸ್ಕಾರ ಆಗತ್ತೆ ಮಾಡಿದರೆ ಪತ್ನವೇ ಖತೆ ಪ್ರಜಾ ಸುತಿ ಇದೆಲ್ಲ ಯದ್ವಿ ಪತ್ನಿ ಯಜ್ಞಸ್ಯ ಕರೋತಿ ಮಿಥುನ ಅಮೇ ಜಮ್ಮ ಕರೋತಿ ಪತ್ನವೇ ಅದು ಬೇರೆ ಹೇಳಿದೆ. ಯಾವನಾದರೂ ಎಲ್ಲಾ ಸಾಮದಲ್ಲೂ ಸೇರಿಕೊಂಡಂತಹ ಈ ಒಂದು ಸಾಮೋಪಾಸನೆ ಮಾಡುತ್ತಾನೋ ಮಾಡ್ತಾ ಇವನೇ ಎಲ್ಲವೂ ಆಗ್ಬಿಡ್ತಾನೆ, ಜಗದಾತ್ಮರೂಪ ಆಗ್ಬಿಡ್ತಾನೆ. ಸರ್ವೋಸ್ಪೀತಿ ವಿಭಿನ್ನತೆ ಸೋಸ್ಯ ಪರಮೋಲೋಕ. ನಾನು ಇಡೀ ಜಗತ್ತೇ ನಾನು, ಎಚ್ಚರವೇ ನಾನು, ಎಲ್ಲ ಲೋಕಗಳು, ಎಲ್ಲ ವೇದಗಳು, ಎಲ್ಲ ದೇವತೆಗಳು, ಎಲ್ಲ ಭೂತಗಳು ಎಲ್ಲವೂ ನಾನಾಗ್ಬಿಟ್ಟಿದೀನಿ. ನಾನು ಬರೀ 5 ಅಡಿ ದೇಹ ಅಲ್ಲ, ಆಲ್ ಪರ್ವೇಡಿಂಗ್, ಎಲ್ಲರೂ ಸಂಕೊಂಡ್ಬಿಟ್ಟಿದೆ. ನನ್ನಲ್ಲೇ ಎಲ್ಲ ತೋರ್ತಾ ಇದೆ, ನನ್ನಲ್ಲೇ ಎಲ್ಲ ಇದೆ, ನನ್ನಲ್ಲೇ ಅಡಗುತ್ತೆ. ಆದ್ರೆ ನಾನೇ ಇದಕ್ಕೆ ರೀಸನ್, ಕಾರಣ ಈ ವಿಶ್ವಕ್ಕೆ. ನಾನು ಅಂದ್ರೆ ನಾವ್ ಅಂದ್ಕೊಂಡ ನಾನಲ್ಲ, ನಾನು ಆಗಿರೋ ನಾನು. ನಾವ್ ಅಂದ್ಕೊಂಡ ನಾನು ಬಾಡಿ, ಅದು ಆರ್ಗನ್, ಅದು ನಾನಲ್ಲ. ಅದು ಮಿಸ್ಕನ್ಸೆಪ್ಷನ್ ಮೂಡ್ ಆತ್ಮನ್ ಬಗ್ಗೆ ತಪ್ಪಲಿಕ್ಕೆ. ಅದು ಇವಾಗ ನಾನು ಯಾರೋ ಪ್ಯೂರ್ ಕಾನ್ಶಿಯಸ್ನೆಸ್. ಏನೋ ಕೇಳಿಸಲ್ಲ ಕಣ. ಜಿಷ್ಠೇಭ್ಯೋ ಬಲಿ ಪ್ರಾಪ್ತಿ ಅನುಪತ್ತಿ. ಅಲ್ಲಿ ಸರ್ವಮ್ಮ ಭವತಿ ಸರ್ವೇಶ್ವರ ಭವತಿ ಸಹ. ಎಲ್ಲವೂ ಆಗ್ತಾನೆ, ಸರ್ವಕ್ಕೂ ಈಶ್ವರನಾಗ್ತಾನೆ, ಒಡೆಯನಾಗ್ತಾನೆ. ಇನ್ನು ಎಲ್ಲವನ್ನು ಇಟ್ಕೊಂಡು ಎಲ್ಲಕ್ಕೂ ಒಡೆಯನಾಗ್ತಾನೆ. ಹಾಗಿಲ್ಲದೆ 6ನೇ ಅಧ್ಯಾಯ ಹೇಳಿದ ಹಾಗೇನೆ ಎಲ್ಲವನ್ನು ಬಾಧೆ ಮಾಡ್ಕೊಂಡು ನಾನೊಬ್ಬನೇ ಇರ್ತಕ್ಕವನು ತಿಳ್ಕೊಂಡ್ಬಿಟ್ಟ ಅಂತ ಆದ್ರೆ ಅವ ದಿಕ್ಕುಗಳಲ್ಲಿರ್ತಕ್ಕಂತಹ ಪ್ರಾಣಿಗಳನ್ನ ಭೂತಗಳನ್ನ ಬಲಿ ಕಪ್ಪಗಳಿಗೆ ಬರುತ್ತೆ, ಅದು ಹೊಂದೋದೇ ಇಲ್ಲ. ಸರ್ವೇಸ್ಮಿ ದೇವ ಬಲಿಮಾವ ಅದೆಲ್ಲ ಹೊಂದೋದೇ ಇಲ್ಲ. ಅದ್ವೈತ ಜ್ಞಾನದಲ್ಲಿ ಕೊಡೋದು ತಗೊಳ್ಳೋದು ತ್ರಿಪುಟಿಯೇ ಇಲ್ಲ. ಆದ್ರಿಂದ ಸರ್ವಭವತಿಯಿಂದ ಸರ್ವಭವತಿ ಸರ್ವೇಶ್ವರನಾಗ್ತಾನೆ. ಎಲ್ಲ ಹಿರಣ್ಯಗರ್ಭನಂತೆ ಎಲ್ಲಕ್ಕೂ ಒಡೆಯನಾಗ್ತಾನೆ, ಪ್ರಧಾನ ಆಗ್ತಾನೆ ಅಂತ ಹಾಗೆ ಅರ್ಥ ಮಾಡ್ಬೇಕೆ ಹೊರತು ಸದಾತ್ಮ ಜ್ಞಾನ, ತತ್ವಮಸಿ ವಾಕ್ಯಾರ್ಥ ಜ್ಞಾನದಿಂದ ಉಂಟಾಗುವ ನಿರುಪಚರಿತವಾದ ಅದ್ವೈತಾತ್ಮ ಜ್ಞಾನ ಉಂಟಾಗ್ಬಿಟ್ರೆ ಅಲ್ಲಿ ಕೊಡೋದು ತಗೊಳ್ಳೋದು ಬಲಿ ಎಲ್ಲ ಬರೋದೇ ಇಲ್ಲ. ಬಿಡು ಆ ಕಡೆ ಜೋರ ಬಿಡ್ಬೇಕು. ಇದರಲ್ಲೂ ಕೂಡ ಇವನಿಗೆ ಬಲಿಪ್ರಾಪ್ತಿ ಹೊಂದೋದಿಲ್ಲ. ಆದ್ರಿಂದ ಈ ರೀತಿ ಸರ್ವಭವತಿಯಿಂದ ಸರ್ವೇಶ್ವರ ಭವತಿ ಅರ್ಥ ಮಾಡ್ಬೇಕು. ಸರ್ವಾತ್ಮ ಜ್ಞಾನ ತೆಗಿಯೋದು. ಹಾಗೆ 9 ಗಂಟೆ ಆಯ್ತು. ಓಂ ಶಾಂತಿ ಶಾಂತಿ ಶಾಂತಿ.